ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 2026-27ನೇ ಶೈಕ್ಷಣಿಕ ಸಾಲಿನ ಮೌಲ್ಯಾಂಕನದ ಕುರಿತು ಸುತ್ತೋಲೆ ಬಿಡುಗಡೆಯಾಗಿದೆ. ಅದು ಬಂದ್ಬಿಟ್ಟು ದಿನಾಂಕ 16/6/2026. ಸೊ ಇವಾಗ ಕೈ ಸೇರಿದೆ. ಸೊ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಶೈಕ್ಷಣಿಕ ಮಾರ್ಗದರ್ಶಿಗೆ ಅನುಗುಣವಾಗಿ ಆಲ್ರೆಡಿ ಯೂಟ್ಯೂಬ್ ಲೈವಲ್ಲಿ ಕೂಡ ಹೇಳಿದರು, ಒಂದು ಸಮಗ್ರವಾಗಿರ್ತಕ್ಕಂಥ ಮೌಲ್ಯಾಂಕನ ಸುತ್ತೋಲೆಯನ್ನು ಬಿಡ್ತೀವಿ ಅಂತ. ಸೊ ಬಂದಿದೆ. ಸೊ ಮೇನ್ ಆಗಿ ನಾನು ಹೈಲೈಟನ್ನು ನೋಡ್ತಾ ಹೋಗ್ತೀನಿ. ಸೊ ನಿಮಗೆ ತಿಳಿಸ್ತೀನಿ ಯಾವೆಲ್ಲ ಇಂಪಾರ್ಟೆಂಟ್ ಇದ್ದಾವೆ, ಏನೆಲ್ಲ ಚೇಂಜಸ್ ಆಗಿದೆ ಅಂತಕ್ಕಂಥದ್ದು. ಓಕೆ, ಸೊ ಫಸ್ಟ್ ಆಫ್ ಆಲ್ ನೋಡೋಣ. ಸೇತುಬಂಧ ಬಗ್ಗೆ ಇತ್ತು, ಆಮೇಲೆ ದ್ವಿಭಾಷೆಯನ್ನು ಅನುಷ್ಠಾನ ಮಾಡಿರ್ತಕ್ಕಂಥ ಶಾಲೆಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ನಿಮಗೆ DSRT ವೆಬ್ಸೈಟಲ್ಲಿ ಪ್ರಶ್ನಕೋಟಿಯನ್ನು ಇದೆ, ಅದನ್ನು ನೀವೇನು ಮಾಡಬೇಕು, ಅಪ್ಡೇಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಮತ್ತು 26-27ನೇ ಸಾಲಿನಲ್ಲಿ ಪರಿಷ್ಕೃತ ಕೋಟಿಗಳನ್ನು ಪರಿಷ್ಕರಣೆ ಮಾಡಿದ್ದಾರೆ. ಸೊ ಹೊಸ ಪಠ್ಯಪುಸ್ತಕಗಳಿಗೆ ಸಹಿತ ಪ್ರಶ್ನಕೋಟಿಯನ್ನು ರಚಿಸಿದ್ದಾರೆ. ಸೊ ಕೀ ಪಾಯಿಂಟ್ ನೋಡಿ. ಫಸ್ಟ್ 1 ರಿಂದ 5ನೇ ತರಗತಿಗಳಿಗೆ 10 ಅಂಕಗಳಿಗೆ ಲಿಖಿತ, 5 ಅಂಕಗಳಿಗೆ ಮೌಖಿಕ, ಒಟ್ಟು 15 ಅಂಕಗಳಿಗೆ ಎಲ್ಲ ರೀತಿಯ ವಸ್ತುನಿಷ್ಠ ಪ್ರಶ್ನೆಗಳು, ವಿವರಣಾತ್ಮಕ ಪ್ರಶ್ನೆಗಳನ್ನು ಒಳಗೊಂಡಂತೆ ಕಲಿಕಾ ಫಲಾಧಾರಿತ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಬೇಕು, ಮೌಲ್ಯಾಂಕನ ಮಾಡಬೇಕು. ಕ್ಲಿಯರ್ ಆಯಿತು. 10+5 1 ರಿಂದ 5ನೇ ತರಗತಿ. ಆಮೇಲೆ ನೆಕ್ಸ್ಟ್ ನೋಡಿ, 6 ರಿಂದ 7ನೇ ತರಗತಿಗಳಿಗೆ 20 ಅಂಕಗಳಿಗೆ ವಸ್ತುನಿಷ್ಠ ಮತ್ತು ವಿವರಣಾತ್ಮಕ ಪ್ರಶ್ನೆಗಳನ್ನು ಒಳಗೊಂಡ ಪ್ರಶ್ನೆ ಪತ್ರಿಕೆಯನ್ನು ರಚಿಸಬೇಕು, ಮೌಲ್ಯಾಂಕನವನ್ನು ಮಾಡಬೇಕು. 8 ರಿಂದ 10ಕ್ಕೂ ಕೂಡ 20 ಅಂಕಗಳಿದ್ದಾವೆ. ಇಲ್ಲಿನೂ ಕೂಡ MCQ ಮತ್ತು ಡಿಸ್ಕ್ರಿಪ್ಟಿವ್ ಇದ್ದಾವೆ. ಸೊ ಎಲ್ಲ FAಗಳಿಗೆ ಮತ್ತು SAಗಳಿಗೆ ಏನು ಮಾಡಬೇಕು, LBA ಪ್ರಶ್ನಕೋಟಿಯನ್ನೇ ಆದರ್ಶ ಪ್ರಶ್ನೆಗಳ ರಚನೆ ಮಾಡಬೇಕು ಅನ್ನೋದಿದೆ. ಸೊ ಇದು ಕೂಡ ಲಾಸ್ಟ್ ಇಯರ್ದಿತ್ತು. ಓಕೆ, ಸೊ ಈಗಾಗಲೇ ಪ್ರಗತಿ ಪತ್ರವನ್ನು ಹಾಕಿದ್ದಾರೆ. ಹೋಲಿಸ್ಟಿಕ್ ಪ್ರೋಗ್ರೆಸ್ ಕಾರ್ಡ್ ಅಂತ DSRT ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ. ಅದರ ಬಗ್ಗೆ ಸರಬರಾಜು ಕೂಡ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅದನ್ನು ಭರ್ತಿ ಮಾಡಲಿಕ್ಕೆ ಹೇಳಿದ್ದಾರೆ. ಓಕೆ, ಹಾಗಾದರೆ ನೋಡುವ. ಫಸ್ಟ್ FAಗೆ ಸಂಬಂಧಪಟ್ಟಂತೆ ಈಗಾಗಲೇ ಮುಗಿದಿದೆ. ಸೊ ಒಟ್ಟು ಅಂಕಗಳಾಗಬೇಕಾಗಿರೋದು 15. ಓಕೆ, ಸೊ ನಾವುಗಳು ಕೂಡ 15 ಅಂಕದ ಪ್ರಶ್ನೆಗಳನ್ನೇ ಕೂಡ ನಾವು ನಿಮಗೆ ಕೊಟ್ಟಿದ್ದೀವಿ. ಸೊ ಇಲ್ಲಿ LBA ಆಧಾರಿತ ಪ್ರಶ್ನೆಗಳನ್ನು ಬಳಸಬೇಕು ಅಂತ ಕೊಟ್ಟಿದ್ದಾರೆ. ಸೊ ಅವಧಿನೂ ಕೂಡ ಕೊಟ್ಟಿರು 28 ರಿಂದ 37. ಎಷ್ಟು ಸಿಲೆಬಸ್ ಆಗಬೇಕಂತಲೂ ಕೂಡ ಕೊಟ್ಟಿದ್ದಾರೆ. 1 to 3ರ್ದವ್ರಿಗೆ 20 ಆಗಬೇಕು, 4 to 5ದವ್ರಿಗೆ 25%, ಬೈಲಿಂಗ್ವಲ್ 20%. ಓಕೆ, ನೆಕ್ಸ್ಟ್ ಪಾಠಾಧಾರಿತ ಮೌಲ್ಯಾಂಕನ. ಸೊ ಫಸ್ಟ್ ಕೊಟ್ಟಿರ್ತಕ್ಕಂಥದ್ದು 1 to 5 ಕ್ಲಾಸಸ್ ಇದ್ದಾವೆ. ಓಕೆ, ನಾನು ಹೇಳೋದು 1 ರಿಂದ 5ನೇ ತರಗತಿಗೆ. FA1 ಕೂಡ 15 ಇತ್ತು. ನೆಕ್ಸ್ಟ್ FA2 ಇದೆ, ಅದು FA2 ಕೂಡ 15 ಅಂಕ ಮಾಡಬೇಕು. ಸೊ 1 to 3ರ್ದವ್ರಿಗೆ 15% ಸಿಲೆಬಸ್ ಮುಗಬೇಕು, 4 to 5ದವ್ರಿಗೆ 15, ಬೈಲ್ಯಾಂಗ್ವಲ್ದು 20% ಸಿಲೆಬಸ್ ಕವರ್ ಆಗಬೇಕು. ಎಕ್ಸಾಮ್ ಡೇಟು ಏನಪ್ಪ ಅಂತಂದರೆ 27/8 ರಿಂದ 31/8/2026ರವರೆಗೆ FA2 ಪರೀಕ್ಷೆ ಇದೆ. ಸೊ ಇಲ್ಲಿನೂ ಕೂಡ ಕೊಟ್ಟಿದ್ದಾರೆ. 10 ಅಂಕಗಳಿಗೆ ಲಿಖಿತ, 5 ಅಂಕಗಳಿಗೆ ಮೌಖಿಕ, ಒಟ್ಟು 15 ಅಂಕಗಳಿಗೆ ಮೌಲ್ಯಾಂಕನ ಮಾಡುವುದು ಅಂತ ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಸೊ ಈ ಕೂಡ ಇನ್ಸ್ಟ್ರಕ್ಷನ್ಸ್ಗಳನ್ನು ನೋಡ್ಕೊಡ್ರಿ. ಓಕೆನಾ? ಇನ್ನು ನೆಕ್ಸ್ಟ್ ನೋಡೋಣ. ಮೊದಲನೇ ಸಂಕಲನಾತ್ಮಕ ಮೂಲ್ಯಾಂಕನ. ಸೊ ಇದು ನಡೆಸ್ತಕ್ಕಂಥದ್ದು 20 ಅಂಕಗಳಿಗೆ ಅಂತ ಇದೆ. ಓಕೆನಾ? ಸೊ ಸಿಲೆಬಸನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಒಟ್ಟು ಎಷ್ಟಾಗಿದೆಪ್ಪ ಅಂತಂದರೆ ಎಲ್ಲ ಭಾಷೆ ಮತ್ತು ಕೋರ್ ವಿಷಯಗಳಿಗೆ 10 ಅಂಕಗಳಿಗೆ ಮೌಖಿಕ, 40 ಅಂಕಗಳಿಗೆ ಲಿಖಿತ, ಒಟ್ಟಾರೆ 50 ಅಂಕಗಳ ಪರೀಕ್ಷೆಯನ್ನು ನಡೆಸಿ 20 ಅಂಕಗಳಿಗೆ ಪರಿವರ್ತನೆಯನ್ನು ಮಾಡಬೇಕು. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಇತ್ತು. ಓಕೆ, ನೆಕ್ಸ್ಟ್ ಎಕ್ಸಾಮ್ ಡೇಟನ್ನು ಕೂಡ ಏನು ಮಾಡಿದ್ದಾರೆ ಅಂತಂದರೆ ಅವರು ಕೊಟ್ಟಿದ್ದಾರೆ. 23/9 ರಿಂದ 30/9ರವರೆಗೆ ಪರೀಕ್ಷೆಗಳನ್ನು ಮಾಡಬೇಕು. ಇದು ಫಸ್ಟ್ ಸಮುದಾಯದತ್ತ ಶಾಲೆ ಡೇಟನ್ನು ಕೂಡ ಕೊಟ್ಟಿದ್ದರು. 29/10/2026. ರಜೆ ಬಂದುಬಿಟ್ಟು 3/10 ರಿಂದ 21/10. ಇದು ಕ್ಲಿಯರ್ ಆಯಿತು. ಇನ್ನು ಸೇಮ್ FA3 ಕೂಡ ಏನು ಮಾಡಿದ್ದಾರೆ, ಸಿಲೆಬಸನ್ನು 1 to 3ರ್ದವರಿಗೆ 20% ಅದ, 4 to 5ದವ್ರಿಗೆ 20, 4 to 5 ಬೈಲ್ಯಾಂಗ್ವಲ್ 20. ಇಲ್ಲಿ ಕೂಡ 15 ಅಂಕ, 10 ಅಂಕ ಲಿಖಿತ, 5 ಅಂಕಗಳಿಗೆ ಮೌಖಿಕ ಪರೀಕ್ಷೆಯನ್ನು ಮಾಡಬೇಕು. ಸೊ ಡೇಟ್ ಬಂದುಬಿಟ್ಟು 17/12 ರಿಂದ 19/12ರವರೆಗೆ ನಡೆಯುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಮುಂದೆ ನೋಡೋದಾದರೆ FA4 ಇದೆ. ಸೊ ಅದು ಕೂಡ ಸಿಲೆಬಸನ್ನು ಕೊಟ್ಟಿದ್ದಾರೆ. ಸೊ FA4ಗೆ 1 to 3rd 20, 4 to 5 20, ಬೈಲ್ಯಾಂಗ್ವಲ್ 20. ಅದು ಕೂಡ 15 ಅಂಕಕ್ಕೆ ನಡೆಸಬೇಕು. 10 ಅಂಕಗಳ ಲಿಖಿತ, 5 ಅಂಕಗಳ ಮೌಖಿಕ. 8/2 ರಿಂದ 10/2/2027ರವರೆಗೆ FA4 ಎಕ್ಸಾಮನ್ನು ಮಾಡ್ತಾರೆ. ಓಕೆನಾ? ನೆಕ್ಸ್ಟ್ ಇಲ್ಲಿ ನೋಡಿ, SA2 ಏನು ಕೇಳಿದ್ದಾರೆ ಅಂತಂದರೆ 1 ರಿಂದ 5ನೇ ತರಗತಿ 2ನೇ ತರಗತಿಯ ಸಂಕಲನಾತ್ಮಕ ಪರೀಕ್ಷೆ SA2 ಕೊಟ್ಟಿದ್ದಾರೆ. ಇಲ್ಲಿನೂ ಕೂಡ ಸೇಮ್ ಕೊಟ್ಟಿದ್ದರು. 10 ಮೌಖಿಕ, 40 ಲಿಖಿತ, 50ಕ್ಕೆ ನಡೆಸಿ 20ಕ್ಕೆ ಏನು ಮಾಡಬೇಕು, ದಾಖಲಿಸಬೇಕು. ಈ ಎಕ್ಸಾಮ್ ಬಂದುಬಿಟ್ಟು 15/3/2007 ರಿಂದ 23/2027ರವರೆಗೆ LBA ಪ್ರಶ್ನೆಕೋಟಿ ಆಧರಿಸಿ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿ ಮೌಖಿಕ ಮತ್ತು ಲಿಖಿತ ಮೌಲ್ಯಾಂಕನವನ್ನು ಮಾಡಬೇಕು. ಆಮೇಲೆ ಇದು ಟೋಟಲ್ 100 ಮಾರ್ಕ್ಸನ್ನು ಕೊಟ್ಟಿದ್ದರು. 6 to 8 ಇದೆ ನೋಡಿ. 6 to 8 ಬರ್ತಕ್ಕಂಥದ್ದು FA1 ಕೇವಲ ಪರಿಗಣನೆ ಮಾಡ್ತಕ್ಕಂಥದ್ದು 10 ಅಂಕ. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ LBA ಸಂಬಂಧ ಭಾಷೆಗಳಲ್ಲಿ ಒಂದು
ಪಾಠ ಮತ್ತು 1 ಪದ್ಯ, ಸಮಾಜ ವಿಜ್ಞಾನದಲ್ಲಿ ಪ್ರತಿ 3 ಪಾಠಗಳಿಗೆ, ಗಣಿತ ವಿಜ್ಞಾನದಲ್ಲಿ ಪ್ರತಿ ಪಾಠಕ್ಕೆ LBA ಪ್ರಶ್ನೆಕೋಟಿ ಆಧರಿಸಿ ಪ್ರಶ್ನೆ ಪತ್ರಿಕೆಯನ್ನು 20 ಅಂಕಗಳಿಗೆ ಲಿಖಿತ ಮೌಲ್ಯಾಂಕನವನ್ನು ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಓಕೆನಾ. ನೆಕ್ಸ್ಟ್ ಇಲ್ಲಿ 6ರಿಂದ 8ನೇ ತರಗತಿಗಳಿಗೆ ವಿಷಯವಾರು ಪಠ್ಯಪುಸ್ತಕದ 25ರಷ್ಟು ಪಠ್ಯವಸ್ತು ಒಂದಕ್ಕೆ ಪರಿಗಣಿಸಬೇಕು. ಸೊ ನೆಕ್ಸ್ಟ್ ಇಲ್ಲಿ ಇರ್ತಕ್ಕಂಥದ್ದು ಒಟ್ಟಾರೆ 10 ಅಂಕಗಳಿಗೆ ಪರಿಗಣನೆಯನ್ನು ಮಾಡಬೇಕು. ಆಮೇಲೆ ಇಲ್ಲಿ 28/7ರಿಂದ 37/2026ರವರೆಗಿನ ಆಯಾ ವಿಷಯದವನ್ನು FA1ಗೆ ಏನು ಮಾಡಬೇಕು, ಪರಿಗಣನೆಯನ್ನು ಮಾಡಬೇಕು ಅಂತ ಇತ್ತು. ಇನ್ನು FA2 ಕೂಡ ಅವ್ರು ಏನು ಮಾಡಿದ್ದಾರೆ ಅಂದರೆ 10 ಅಂಕಕ್ಕೆ ಇಟ್ಟಿದ್ದಾರೆ. ಸೊ ಅದರದ್ದು ಕೂಡ 15 ಸಿಲೆಬಸ್ಸು. ಅದರದ್ದು ಡೇಟ್ ಬಂದುಬಿಟ್ಟು 27/8ರಿಂದ 31/8/2026ರವರೆಗೆ ಇದೆ. ಓಕೆನಾ. ಇನ್ನು ಮೊದಲನೇ ಸಂಕಲನಾತ್ಮಕ ಪರೀಕ್ಷೆ ಇದೆ. ಸೊ ಅದಕ್ಕೂ ಕೂಡ ಅವ್ರು ಏನು ಮಾಡಿದ್ದಾರೆ ಅಂದರೆ 50% ಸಿಲೆಬಸ್ಸನ್ನು ಮುಗಿಸ್ಬೇಕು. ಡೇಟ್ ಕೊಟ್ಟಿದ್ದಾರೆ 23/9ರಿಂದ 30/9ರವರೆಗೆ ಇದೆ. ಓಕೆ, ಮೊದಲನೇ ಸಂಕಲನಾತ್ಮಕ ಮೌಲ್ಯಾಂಕನದಲ್ಲಿ. ನೆಕ್ಸ್ಟ್ ಬರೋದು ಅಲ್ಲಿನೂ ಕೂಡ 10 ಅಂಕ ಮೌಖಿಕ, 40 ಲಿಖಿತ ಇದೆ. 50 ಅಂಕಗಳಿಗೆ ಮಾಡಿ 30ಕ್ಕೆ ಪರಿಗಣಿಸಬೇಕು ಅಂತ ಇದೆ. ಓಕೆ, ಸೊ ಅದು ಕೂಡ ಕೊಟ್ಟಿದ್ದರು. ನೆಕ್ಸ್ಟ್ FA3 ಕೂಡ ಏನು ಮಾಡಿದ್ದಾರೆ, 10 ಮಾರ್ಕ್ಸ್ಗೆ ಅಂತ ಇಟ್ಟಿದ್ದಾರೆ. 20 ಅಂಕಕ್ಕೆ ಪರೀಕ್ಷೆನ ಮಾಡಿ 10ಕ್ಕೆ ಅದನ್ನು ಏನು ಮಾಡ್ತಾರಪ್ಪ ಅಂದರೆ ಪರಿಗಣನೆಯನ್ನು ಮಾಡ್ತಾರೆ. ಓಕೆ, ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿತ್ತು. ನೆಕ್ಸ್ಟ್ FA4 ಕೂಡ ಅದನ್ನು ಕೂಡ 10%ಗೆ ಕನ್ಸಿಡರ್ ಮಾಡಿದ್ದಾರೆ. ಅದರದ್ದು ಕೂಡ ಎಕ್ಸಾಮ್ ಡೇಟ್ ಬಂದುಬಿಟ್ಟು 8/2ರಿಂದ 10/2ರವರೆಗೆ FA4 ಇದೆ. ಓಕೆ, ನೆಕ್ಸ್ಟ್ SA2 ಕೂಡ ಏನು ಮಾಡಿದ್ದಾರೆ, 15/3ರಿಂದ 23 30 ಅಂಕಗಳು. ಇಲ್ಲಿ ಕೂಡ ಏನು ಮಾಡಿದ್ದಾರೆ, 10 ಮೌಖಿಕ, 40 ಲಿಖಿತ, 50 ಅಂಕಗಳಿಗೆ ಮಾಡಿ 30 ಅಂಕಕ್ಕೆ ಏನು ಮಾಡೋದು, ರೆಡ್ಯೂಸನ್ನು ಮಾಡೋದು. ಇನ್ನು 8ನೇ ತರಗತಿಗೂ ಕೂಡ ಅವರು ಮೌಲ್ಯಾಂಕನವನ್ನು ಮಾಡಿದ್ದಾರೆ. ಸೊ 8ನೇ ತರಗತಿಗೂ ಮೌಲ್ಯಾಂಕನವನ್ನು SA2ವನ್ನು 10 ಅಂಕಗಳಿಗೆ ಲಿಖಿತ, 10 ಮೌಖಿಕ, 50 ಲಿಖಿತ, 60 ಅಂಕಕ್ಕೆ ಮಾಡಿ 30ಕ್ಕೆ ಅದನ್ನು ಏನು ಮಾಡೋದು, ಇಳಿಸೋದು. ಸೊ ಅದ್ರದ್ದು ಕೂಡ ಡೇಟನ್ನು ಕೂಡ ಅವ್ರು ಏನು ಮಾಡಿದರು, ಕೊಟ್ಟಿದ್ದರು. ಓಕೆ, ಸೊ ಇದು ಆಯಿತು. ಇನ್ನು 9 ಮತ್ತು 10ನೇ ತರಗತಿಗೆ ಕೊಟ್ಟಿದ್ದಾರೆ. ಅಲ್ಲಿ ಸೇಮ್ 15 2 ಚಟುವಟಿಕೆ ಇರ್ತದೆ, 20 ಅಂಕದ ಸಾಧನಾ ಪರೀಕ್ಷೆ ಇರ್ತದೆ. ಸೊ 20 ಅಂಕಗಳಿಗೆ ನಡೀತದೆ. ಅಲ್ಲಿನೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಬದಲಾವಣೆ ಮಾಡಿಲ್ಲ. ಓಕೆ, ಸೊ ಅದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಪ್ಡೇಟ್ ಇತ್ತು. ಇನ್ನು ನೆಕ್ಸ್ಟ್ ನೋಡೋದಾದರೆ ಇಷ್ಟು ಇದರಲ್ಲಿ ಹೊಸದಾಗಿರ್ತಕ್ಕಂಥದ್ದು ನಮಗೇನು ಅನ್ನಿಸ್ಲಿಲ್ಲ. ಬಟ್ ಆದರೂ ಕೂಡ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಗೊಂದಲ ಇತ್ತು. ಬಟ್ ಇವಾಗೆಲ್ಲ ಏನು ಮಾಡಿದ್ದಾರೆ ಅಂತಂದರೆ ನೋಡಿದ್ದಾರೆ. ಓಕೆ, ಸೊ ಪ್ರಶ್ನೆಕೋಟಿಯನ್ನು ಆಧರಿಸಿ ಮಾಡ್ತಕ್ಕಂಥದ್ದಂತ ಕೊಟ್ಟಿದ್ದರು. 2ನೇ ಸಂಕಲನಾತ್ಮಕ ಪರೀಕ್ಷೆ SA2 ಕೂಡ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಈ ಬೋರ್ಡ್ದವರು ಮಾಡ್ತಕ್ಕಂಥ ಮೌಲ್ಯಾಂಕನ ಪರೀಕ್ಷೆ ಬಗ್ಗೆ ಸೊ ನಮಗೆ ಮಾಹಿತಿ ಅದು ಸಿಕ್ಕಿಲ್ಲ. ಸೊ ಇದರಲ್ಲಿ ಕೂಡ ನಾವು ಓದಿದ ಹಾಗೆ ಗೊತ್ತಾಗಿಲ್ಲ. ಸೊ ಬಟ್ ಆದರೂ ಕೂಡ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ ಆಗತ್ತೆ ಅಂತಂದರೆ ಯಾವ ರೀತಿಯಾಗಿರ್ತಕ್ಕಂಥದ್ದು ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ನಮಗೆ ಕನ್ಫ್ಯೂಷನ್ ಅದ. ಸೊ ಇಲ್ಲಿನೂ ಕೂಡ 10th ಒಂದು ಅಪ್ಡೇಟ್ ಇತ್ತು. SSLC ಅವರಿಗೆ ಇರ್ತಕ್ಕಂಥದ್ದು ಕೂಡ ಕೊಟ್ಟಿದ್ದಾರೆ. 10ನೇ ತರಗತಿಗೆ ವಾರ್ಷಿಕ ಪರೀಕ್ಷೆ. ಸೊ 100 ಅಂಕ ದ್ವಿತೀಯ ಅಂತ ಇದೆ. ಸೊ ಇಲ್ಲಿ ಮೌಲ್ಯಾಂಕನದಲ್ಲಿ ಏನು ಮಾಡಿದ್ದಾರೆ ಅಂತಂದರೆ 10thದಲ್ಲಿನೂ ಕೂಡ ಪ್ರಥಮ ಭಾಷೆ, ದ್ವಿತೀಯ ಭಾಷೆ, ತೃತೀಯ ಭಾಷೆ 625 ಅಂತ ಇದೆ. ಅಂದರೆ ಥರ್ಡ್ ಲ್ಯಾಂಗ್ವೇಜ್ ಹಿಂದಿಯಲ್ಲಿನೂ ಕೂಡ ಏನು ಮಾಡ್ತಾರಪ್ಪ ಅಂದ್ರೆ ಅಂಕಗಳನ್ನು ಕನ್ಸಿಡರ್ ಮಾಡ್ತಾರೆ. ಸೊ ಯಾವುದೇ ರೀತಿಯಾಗಿರ್ತಕ್ಕಂಥ ಚಿಂತೆ ಬೇಡ. ಇದು ಸಿಲೆಬಸ್ ಎಷ್ಟಾಗಬೇಕು ಅನ್ನೋದನ್ನು ಕೊಟ್ಟಿದ್ದರು, ಯಾವ್ಯಾವ ಮಂತದಲ್ಲಿ. ಸೊ ಅದನ್ನು ಕೂಡ ಅವರು ಆಲ್ರೆಡಿ ಹಾಕಿದ್ದಾರೆ. ಆಲ್ರೆಡಿ ವಾರ್ಷಿಕ ಕ್ರಿಯಾಯೋಜನೆಯಲ್ಲಿ ಕೂಡ ಇದನ್ನು ಅವರು ಅಲಾಟ್ ಮಾಡಿದರು. ಓಕೆ, ಸೊ ಈ ಥರನಾಗಿರ್ತಕ್ಕಂಥದ್ದಿದೆ. ಒಟ್ಟಾರೆ ಇದರಲ್ಲಿ ಹೊಸ ಬದಲಾವಣೆಗಳು ಏನೂ ಇಲ್ಲ. ಸೊ ಮತ್ತೆ ಬದಲಾವಣೆಗಳು ಬಂದರೆ ಅದನ್ನು ಮುಂದೆ ತಿಳಿಸ್ತಾರೆ ಅಂತ ಹೇಳಿದ್ದಾರೆ. ಇಷ್ಟು SA ಮತ್ತು FAಗೆ ಬದಲಾವಣೆಯಾಗಿರ್ತಕ್ಕಂಥ ಮೌಲ್ಯಾಂಕನದ ಸುತ್ತೋಲೆ ಇದಾಗಿತ್ತು.